ಸ್ಮಶಾನಕ್ಕೆ ರಸ್ತೆಯನ್ನ ಕೋರಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ರಸ್ತೆ ಮಧ್ಯೆ ಹೆಣವನ್ನ ಇಟ್ಟು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನೂರಿನ ಸುಭಾಷ್ ನಗರದ ಜನರಿಂದ ಒಂದು ಪ್ರತಿಭಟನೆ ನಡೆಸಿರುವಂತದ್ದು. ಸ್ಮಶಾನಕ್ಕೆ ರಸ್ತೆಯನ್ನ ಕೋರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಸ್ತೆಯ ಒಂದು ಮಧ್ಯದಲ್ಲೇ ಹೆಣವನ್ನ ಇಟ್ಟು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನೂರಿನ ಸುಭಾಷ್ ನಗರದ ಜನರಿಂದ ಈ ಒಂದು ಪ್ರತಿಭಟನೆ ನಡೆದಿರುವಂತದ್ದು. ಸ್ಮಶಾನಕ್ಕೆ ರಸ್ತೆಯನ್ನ ಮಾಡಿಸಿಕೊಡುವಂತೆ ಆಗ್ರಹವನ್ನ ಮಾಡಲಾಗಿದೆ. ಈ ಹಿಂದೆ ಕೂಡ ಇದೇ ರೀತಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ರಸ್ತೆಯನ್ನ ಮಾಡಿಸಿಕೊಡ್ತೀವಿ ಅಂತ ಭರವಸೆ ಕೂಡ ಸಿಕ್ಕಿತ್ತು. ನಂತರ ಶವ ಸಂಸ್ಕಾರವನ್ನ ನೆರವೇರಿಸಿದ್ರು ಸ್ಥಳೀಯರು. ಭರವಸೆ ಈಡೇರದ ಹಿನ್ನೆಲೆ ಪುನಃ ರಸ್ತೆಗಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮತ್ತೆ ರಸ್ತೆಯಲ್ಲಿ ಹೆಣವಿಟ್ಟು ಎಂದು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಈ ಮೊದಲು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಆ ಟೈಮ್ನಲ್ಲಿ ಭರವಸೆ ಕೊಟ್ಟಿದ್ರು ರಸ್ತೆಯನ್ನ ಮಾಡಿಸಿಕೊಡ್ತೀವಿ ಅಂತ. ಆದ್ರೆ ರಸ್ತೆಯನ್ನ ಮಾಡಿ ಕೊಟ್ಟಿಲ್ಲ. ಅದಕ್ಕೆ ಮತ್ತೆ ಕೂಡ ಸ್ಮಶಾನಕ್ಕೆ ರಸ್ತೆಯನ್ನ ಕೋರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಸ್ತೆ ಮಧ್ಯೆಯೇ ಹೆಣವನ್ನ ಇಟ್ಟು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಬನ್ನೂರಿನ ಸುಭಾಷ್ ನಗರದ ಒಂದು ಜನರಿಂದ ಪ್ರತಿಭಟನೆ ನಡೆದಿರುವಂತದ್ದು. ಸ್ಮಶಾನಕ್ಕೆ ಹೋಗೋದಕ್ಕೆ ಸರಿಯಾದಂತಹ ರಸ್ತೆ ಇಲ್ಲ, ಅಲ್ಲಿ ರಸ್ತೆಯನ್ನ ಮಾಡಿಸಿಕೊಡ್ಬೇಕು. ಯಾರಾದ್ರೂ ಅಲ್ಲಿ ಸತ್ತಾಗ ಸ್ಮಶಾನಕ್ಕೆ ಹೆಣವನ್ನ ತೆಗೆದುಕೊಂಡು ಹೋಗ್ಬೇಕು ಅಂದಾಗ, ಅಲ್ಲಿ ಶವ ಸಂಸ್ಕಾರ ಮಾಡ್ಬೇಕು ಅಂದಾಗ ಅಲ್ಲಿ ದಾರಿ ಸರಿಯಾಗಿಲ್ಲ, ರಸ್ತೆ ಸರಿಯಾಗಿಲ್ಲ. ಅದಕ್ಕೋಸ್ಕರ ರಸ್ತೆಯನ್ನ ಸರಿ ಮಾಡಿ ಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಮುಂದಿಟ್ಟಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಆದ್ರೆ ರಸ್ತೆ ಮಾಡಿಸ್ಕೊಡ್ತೀವಿ ಅಂತ ಭರವಸೆಯನ್ನ ಮಾತ್ರ ನೀಡಿದ್ದು. ಆದ್ರೆ ಇದುವರೆಗೂ ಕೂಡ ರಸ್ತೆಯನ್ನ ಮಾಡಿ ಕೊಟ್ಟಿಲ್ಲ. ಇನ್ನೂ ಕೂಡ ಸ್ಮಶಾನಕ್ಕೆ ಒಂದು ಸರಿಯಾದಂತಹ ರಸ್ತೆಯಲ್ಲಿ ಇಲ್ಲ. ಆದ್ರಿಂದ ಈ ಒಂದು ಭರವಸೆ ಈಡೇರದ ಹಿನ್ನೆಲೆ ಪುನಃ ರಸ್ತೆಗಾಗಿ ಒಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಾಗೆ ರಸ್ತೆಯಲ್ಲೇ ಹೆಣವನ್ನ ಇಟ್ಟು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಮಶಾನಕ್ಕೆ ರಸ್ತೆಯನ್ನ ಕೋರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗೆ ಸರಿಯಾದಂತಹ ಒಂದು ರಸ್ತೆಯನ್ನ ಮಾಡಿಕೊಡಿ ಅಂತ ರಸ್ತೆ ಮಧ್ಯದಲ್ಲಿ ಹೆಣವನ್ನ ಇಟ್ಟು ಎಂದು ಆಗ್ರಹವನ್ನ ಮಾಡಿದ್ದಾರೆ. ಕಳೆದ ಬಾರಿ ಕೂಡ ರಸ್ತೆಯನ್ನ ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಏನೋ ಸಿಕ್ಕಿತ್ತು. ಆ ಭರವಸೆ ಸಿಕ್ಕಿದ ನಂತರ ಶವ ಸಂಸ್ಕಾರವನ್ನ ಸ್ಥಳೀಯರು ನೆರವೇರಿಸಿದ್ರು. ಆದ್ರೆ ಇದುವರೆಗೂ ಕೂಡ ಅಲ್ಲಿ ಸರಿಯಾದಂತ ರಸ್ತೆಯನ್ನ ಮಾಡಿಕೊಟ್ಟಿಲ್ಲ. ಭರವಸೆಯಾಗಿಯೇ ಉಳಿದಿದೆ. ಯಾವುದೇ ರೀತಿ ರಸ್ತೆಯನ್ನ ಸರಿ ಮಾಡಿ ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಮತ್ತೆ ಈಗ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈಗ ರಸ್ತೆ ಮಧ್ಯದಲ್ಲೇ ಶವವನ್ನ ಇಟ್ಟು ರಸ್ತೆಗಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಕಳೆದ ಬಾರಿ ಕೂಡ ಇದೇ ರೀತಿ ಆಗಿತ್ತು. ಆದ್ರೂ ಕೂಡ ಭರವಸೆ ಮಾತ್ರ ಕೊಡ್ತಾರೆ. ಆದ್ರೆ ರಸ್ತೆಯನ್ನ ಸರಿ ಮಾಡಿ ಕೊಡುವಂತದ್ದು ಕಾಣಿಸ್ತಾ ಇಲ್ಲ. ಇನ್ನೂ ಕೂಡ ರಸ್ತೆಯನ್ನ ಸರಿ ಮಾಡಿ ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇದು ಈಗ ಎರಡನೇ ಬಾರಿ ರಸ್ತೆಯಲ್ಲೇ ಶವವನ್ನ ಇಟ್ಟು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರಬಹುದು. ಇದು ಬನ್ನೂರಿನ ಸುಭಾಷ್ ನಗರದ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ರಸ್ತೆಯ ಮಧ್ಯದಲ್ಲೇ ಸಾರ್ವಜನಿಕರು ಕೂತ್ಬಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶವವನ್ನ ಕೂಡ ಅಲ್ಲಿ ಇಟ್ಟಿದ್ದಾರೆ. ಒಂದು ರಸ್ತೆಯನ್ನ ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರು ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಹೋರಾಟ, ರಸ್ತೆಯನ್ನು ಕಲ್ಪಿಸಿಕೊಡದ ಜಿಲ್ಲಾಡಳಿತಕ್ಕೆ, ರಸ್ತೆಯನ್ನು ಕಲ್ಪಿಸಿಕೊಡದ ಜಿಲ್ಲಾಡಳಿತಕ್ಕೆ, ರಸ್ತೆಯನ್ನು ಕಲ್ಪಿಸಿಕೊಡದ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಹೋರಾಟ, ರಸ್ತೆಯನ್ನು ಕಲ್ಪಿಸಿಕೊಡದ
ನೀವೀಗ ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ರಸ್ತೆಯ ಮಧ್ಯೆ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಧಿಕ್ಕಾರವನ್ನ ಕೂಗ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರ್ಬೋದು. ರಸ್ತೆಯನ್ನ ಸರಿ ಮಾಡಿಕೊಡಿ, ಸ್ಮಶಾನಕ್ಕೆ ರಸ್ತೆಯನ್ನ ಮಾಡಿಸ್ಕೊಡಿ ಅಂತ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹೇಳಲಾಗಿತ್ತು, ಭರವಸೆ ನೀಡಲಾಗಿತ್ತು, ಆದ್ರೆ ಸರಿ ಮಾಡಿ ಕೊಟ್ಟಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರೀಗ ರಸ್ತೆ ಮಧ್ಯದಲ್ಲಿ ಕುಳಿತುಕೊಂಡು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ರಸ್ತೆ ಮಧ್ಯೆ ಹೆಣವನ್ನ ಇಟ್ಟು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯನ್ನು ಕಲ್ಪಿಸಿಕೊಡದ ಜಿಲ್ಲಾಡಳಿತಕ್ಕೆ, ರಸ್ತೆಯನ್ನು ಕಲ್ಪಿಸಿಕೊಡದ ಜಿಲ್ಲಾಡಳಿತಕ್ಕೆ, ರಸ್ತೆಯನ್ನು ಕಲ್ಪಿಸಿಕೊಡದ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ